ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ರಮ್ಯಾ ವ್ಲಾಗ್ಸ್ ಕನ್ನಡ. ಇವತ್ತಿನ ರೆಸಿಪಿ ಏನಂದರೆ, ಇದು ನನ್ನ ಮೊದಲನೆಯ ವಿಡಿಯೋ ಆಗಿರೋದ್ರಿಂದ ನಾನು ಇವತ್ತು ಸಿಹಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ, ಸತ್ಯನಾರಾಯಣ ಪೂಜೆಗೆ ಮಾಡುವಂಥ ಸಜ್ಜಿಗೆ. ಇದನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ, ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಇವಾಗ ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಪ್ಪ, ದ್ರಾಕ್ಷಿ, ಗೋಡಂಬಿ, 1 ಕಪ್ಪಷ್ಟು ರವೆ, ಸಣ್ಣ ರವೆ. ಇಲ್ಲಿ 1 ಬಾಳೆಹಣ್ಣು ತೊಗೊಂಡಿದ್ದೀವಿ, ಪಚ್ಚ ಬಾಳೆಹಣ್ಣು. 1 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ಸಕ್ಕರೆ, 2 ಏಲಕ್ಕಿ. ನೆಕ್ಸ್ಟು ಇಲ್ಲಿ 1 ಕಪ್ಪಷ್ಟು ರವೆಗೆ 1 ಕಪ್ಪಷ್ಟು ಹಾಲು, ಮತ್ತು ನೆಕ್ಸ್ಟು 2 ಕಪ್ಪಷ್ಟು ನೀರನ್ನು ತಗೋಬೇಕು. ಇಲ್ಲಿ ಮೊದಲನೇದಾಗಿ ನಾವು ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದು ಪಾತ್ರೆಯಲ್ಲಿ ಹಾಲು ಮತ್ತು ನೀರು ಹಾಕಿ ಇದನ್ನು ನಾವು ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಕಾಯಿಸ್ಕೊಳ್ಳೋಣ. ಇದು ಕಾಯೋ ತನಕ ನಾವಿಲ್ಲಿ ಸಜ್ಜಿಗೆಯನ್ನು ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಇಲ್ಲಿ ಇದಕ್ಕೆ 1 ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಸೀದೋಗೋ ಚಾನ್ಸಸ್ ತುಂಬಾ ಇದೆ. ಇದು ನೆಕ್ಸ್ಟ್ ನಾವಿಲ್ಲಿ ರವೆನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನಿಧಾನವಾಗಿ ಮಾಡಬೇಕು. ತುಂಬಾ ನಾವು ಗಡಿಬಿಡಿಯಲ್ಲಿ ಮಾಡಿದ್ರೆ ಇದು ಸೀದೋಗ್ಬಿಡುತ್ತೆ. ಹಾಗಾಗಿ ನಾವೀಗ ನಿಧಾನವಾಗಿ ಮಾಡ್ಕೋತಾ, ಈಗ ನೆಕ್ಸ್ಟ್ ಇಲ್ಲಿ ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟ ನಾವು ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ರವೆ ಫ್ರೈ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಇಲ್ಲಿ ಹಾಲು ಕಾಯ್ದಿದೆ. ನೆಕ್ಸ್ಟು ನಾವಿಲ್ಲಿ ಹುಷಾರಾಗಿ ನೋಡ್ಕೋಬೇಕು ಇದನ್ನು. ನೆಕ್ಸ್ಟ್ ಇಲ್ಲಿ 2 ಲವಂಗನ ಹಾಕೋತಾ ಇದ್ದೀನಿ ನಾನು. ಅದು ಸ್ಕಿಪ್ ಆಗಿದೆ, ನಾನು ಆವಾಗಲೇ ಹೇಳಲಿಲ್ಲ ನಾನು. ನೆಕ್ಸ್ಟು ಇಲ್ಲಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ದ್ರಾಕ್ಷಿ ಫಸ್ಟೇ ಹಾಕೋಬಿಟ್ರೆ ಅದೆಲ್ಲ ತುಂಬಾ ಎಲ್ಲ ಒಂಥರ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಬಾಳೆಹಣ್ಣು ಹಾಕೋತಾ ಇದ್ದೀನಿ. ಬಾಳೆಹಣ್ಣು ಹಾಕೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದು ಸತ್ಯನಾರಾಯಣ ಪೂಜೆಗೆ ಕೊಡ್ತಾರೆ ನೋಡಿ, ಸೇಮ್ ಅದೇ ಟೇಸ್ಟ್ ಇರುತ್ತೆ ನಮಗೆ. ನೆಕ್ಸ್ಟ್ ಇಲ್ಲಿ ನಾನು ಹಾಲನ್ನು ಹಾಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಎಲ್ಲ ಫ್ರೈ ಆದ ನಂತರ ಇಲ್ಲಿ ಹಾಲು ಹಾಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಕೋತಾ ಇರಬೇಕು, ಏಕೆಂದರೆ ಸೀದೋಗೋ ಚಾನ್ಸಸ್ ಇದೆ. ಇದು ತುಂಬಾ ಹುಷಾರಾಗಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಾವು ತಿರಿತಾ ಚೆನ್ನಾಗಿ, ಈಗ ನೋಡಿ, ಈಗ ಬೆಂದಿದೆ. ಈಗ ಈ ಥರ ಕಚ್ಕೋಬಾರ್ದು, ಚೆನ್ನಾಗಿ ಅದು ಫ್ರೈ ಆಗಬೇಕು, ಎಣ್ಣೆ ಎಲ್ಲ ಬಿಡೋ ಹಾಗೆ. ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ 1 ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ತೆಳ ಆಗಿಬಿಡುತ್ತೆ. ನೆಕ್ಸ್ಟು ತೆಳ ಆಗಿ ಅದು ಫ್ರೈ ಮಾಡ್ತಾ ಅದು ಹಾಗೆ ತುಪ್ಪ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅದು ರೆಡಿ ಅಂತ ಅರ್ಥ. ನೆಕ್ಸ್ಟು ನಾವು ಚೆನ್ನಾಗಿ ಇಲ್ಲಿ ಹುರ್ಕೊಂಡು, ಇಲ್ಲಿ ನಾನು 4 ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಇದು ನೋಡಿ, ಈಗೆಲ್ಲ ಅದು ತುಪ್ಪ ಬಿಡ್ತಾ ಇದೆ. ಇದು ಬಾಣಲೆಗೆ ಕಚ್ಕೋಬಾರ್ದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಸುಲಭವಾಗಿ ಸತ್ಯನಾರಾಯಣ ಪೂಜೆಗೆ ಮಾಡುವಂತಹ ಸಜ್ಜಿಗೆ. ಇದು ಯಾವ ದೇವ್ರಿಗೆ ಬೇಕಾದರೂ ಮಾಡಿ ನಾವು ಇಡ್ಬೋದು. ವರಲಕ್ಷ್ಮಿ ಹಬ್ಬಕ್ಕೆ, ಹಾಗೆ ಸಂಕಷ್ಟಹರ ಚತುರ್ಥಿ, ಈ ಥರ ಯಾವುದು ಹಬ್ಬಕ್ಕೆ ಬೇಕಾದರೂ ನಾವು ಮಾಡ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ಆಗಿದೆ. ಇದು ತುಂಬಾ ಚೆನ್ನಾಗಾಗಿದೆ. ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಸೇಮ್ ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ, ಸೇಮ್ ಅದೇ ಟೇಸ್ಟು. ನೀವೊಮ್ಮೆ ಟ್ರೈ ಮಾಡಲೇಬೇಕು. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದು ದೇವರ ನೈವೇದ್ಯಕ್ಕೋಸ್ಕರ ದೇವರ ಹತ್ರ ಇಟ್ಟು ನಾನು ಮೊದಲು ಪೂಜೆ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಇಲ್ಲಿ ನಾನು ಇಲ್ಲಿ 21 ಗರ್ಕೆ ಹುಲ್ಲನ್ನು ತೊಗೊಂಡಿದ್ದೀನಿ. ದೇವರ ಹತ್ರ ಇಟ್ಟು ಯಾವುದೇ ಥರ ವಿಘ್ನ ಬರದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ ಅಂತ ದೇವರ ಹತ್ರ ಕೇಳ್ಕೊತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಎಲ್ಲರೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಆ ಭಗವಂತ ನಮ್ಮ ಜೊತೆ ಇದ್ದೇ ಇರ್ತಾನೆ. ಆ ದೇವರನ್ನ ಪ್ರಾರ್ಥನೆ ನಾನು ಮಾಡೋಣ ಅಂತೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.